ಓಕೆ, ನಮಸ್ತೆ. ನಾವು ಸರಾಕೆರೆ ಹೆಲ್ತ್ ಕೇರ್ ಸೆಂಟರ್ ಇಂದ ಭುವನ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ನಿರ್ಮಲಮ್ಮನ ಮಾತಾಡ್ಸೋಣ. ಸೊ ಅವರು ಸರಾಕೆರೆಗೆ ಬಂದು 20 ದಿವಸದಲ್ಲಿ ಅವ್ರಿಗೆ ಏನೆಲ್ಲ ಒಂದು ಸಮಸ್ಯೆ ಇತ್ತು, 20 ದಿವಸದಲ್ಲಿ ಅವ್ರಿಗೆ ಎಷ್ಟೆಲ್ಲ ಒಂದು ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳೋಣ. ಓಕೆ, ನಮಸ್ತೆ ಅಮ್ಮ. ನಮಸ್ತೆ. ನಿಮ್ದು ಹೆಸರು? ನಿರ್ಮಲ. ಅಮ್ಮ, ನೀವು ಎಷ್ಟು ದಿವಸ ಆಯ್ತು ಸರಾಕೆರೆಗೆ ಬಂದು? 20 ದಿವಸ ಆಯ್ತು. 20 ದಿವಸ ಆಯ್ತು. ಇವಾಗ ನಿಮ್ಗೆ ಏನೆಲ್ಲ ಒಂದು ಸಮಸ್ಯೆಯಿಂದ ನೀವು ಸರಾಕೆರೆಗೆ ಬಂದ್ರ? ನಮಗೆ ಬ್ಯಾಕ್ ಪೇನ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ, ಟೈಮ್ ಊಟ ಜೀರ್ಣ ಆಗ್ತಾ ಇರ್ಲಿಲ್ಲ, ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಕಫ ಕೆಮ್ಮು ಎಲ್ಲ ಇತ್ತು, ಇಲ್ಲ ನರ ಹೊಡ್ತಾ ಬರೋದು, ಕುಂದ್ರಕ್ಕೆ ಆಯ್ತಾ ಇರ್ಲಿಲ್ಲ ಮೇಡಮ್, ಅಷ್ಟು ಬ್ಯಾಕ್ ಪೇನ್ ಇತ್ತು. ಇಲ್ಲಿಗೆ ಬಂದಾಗಿಂದ ಎಲ್ಲ ಕಮ್ಮಿ ಅಂತಾನೆ ಬಂತು. ಕಡಿಮೆ ಆಗಿದೆ. ನೀರ್ ಕೊಟ್ಟಿದ್ರಲ್ಲ 1 ವಾರ, ಅದು ಚೆನ್ನಾಗಾಯ್ತು. ನೀರ್ ಕುಡಿದ್ರೆ ಹೊಟ್ಟೆ ಉರಿ, ಸಂಕಟ, ಸುಸ್ತು ಆಗೋದು. ಈ ನೀರ್ ಕುಡ್ದಾಗಿಂದ ಇನ್ನು ಊಟ ಮಾಡ್ಬೇಕು ಅನ್ಸೋದು, ಇನ್ನು ಚೆನ್ನಾಗ್ ಆರೋಗ್ಯನೂ ಚೆನ್ನಾಗ್ ಅನಿಸ್ತು. ಆರೋಗ್ಯ ಚೆನ್ನಾಗ್ ಅನ್ಸಿದೆ. ಗ್ಯಾಸ್ಟ್ರಿಕ್ ಅನ್ಸ್ಲೇ ಇಲ್ಲ ನಮ್ಗೆ. ಗ್ಯಾಸ್ಟ್ರಿಕ್ ಅನ್ಸಿಲ್ಲ. ಇವಾಗ ನೀವು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಆರಾಮಾಗಿದ್ದೀವಿ ಮೇಡಮ್, ಏನ್ ಪೇನ್ ಇಲ್ಲ, ಏನಿಲ್ಲ, ಕ್ಲಿಯರ್ ಆಗಿದೆ. ಹೊಟ್ಟೆ ಉರಿ ಮತ್ತೆ ಅದೆಲ್ಲ ಇತ್ತಲ್ವಾ ಗ್ಯಾಸ್ಟ್ರಿಕ್? ಏನಾರು ಊಟ ಮಾಡಿದ್ರೆ ಊಟ ಮಾಡೋದೇ ಬೇಡ, ಒಂಥರ ಸುಸ್ತು, ಸಂಕಟ ಆಗೋದು, ವಾಮಿಟ್ ಆದಂಗ ಆಗೋದು. ಇದು ನೀರ್ ಕುಡ್ದಾಗಿಂದ ನಮ್ಗೆ ಏನು ತೊಂದ್ರೆ ಇಲ್ಲ. ಇದೆಲ್ಲ ಎಷ್ಟು ವರ್ಷಗಳಿಂದ ಇತ್ತು ಅಮ್ಮ? ಒಂದು 10 ವರ್ಷದಿಂದ ಇತ್ತು ಮೇಡಮ್. 10 ವರ್ಷದಿಂದ. ಇವಾಗ ನೀವು ಇದಕ್ಕೆ ಅಂತಾನೆ ಬೇರೆ ಕಡೆ ಏನಾದ್ರು ಖರ್ಚು ಮಾಡಿದ್ರಾ? ಒಂದು 50,000 ಖರ್ಚು ಮಾಡಿದ್ದೀನಿ. 50,000 ರೂಪಾಯಿ ಖರ್ಚು ಮಾಡಿದ್ದೀರಾ. ಇವಾಗ 50,000 ಖರ್ಚು ಮಾಡಿದ್ರು ಕೂಡ ಅದ್ರಲ್ಲಿ ನಿಮ್ಗೆ ಏನೋ ಸೊಲ್ಯೂಷನ್ ಸಿಕ್ಕಿದ್ದ? ಇಲ್ಲ ಮೇಡಮ್, ಅಲ್ಲಿ ಸಿಕ್ಕಿಲ್ಲ. ಮಾತ್ರೆ ತಗೊಂಡ್ರೆ ಪವರ್ ಏನು ಕೊಟ್ಬಿಡೋರು, ಒಬ್ಬೊಬ್ರು ಕಮ್ಮಿ ಕೊಡೋದು, ಒಬ್ಬರು ಜಾಸ್ತಿ ಡೋಸ್ ಕೊಟ್ಬಿಟ್ರೆ ಅವು ಒಂಥರ ನಿದ್ದೆನೆ ಮಾಡ್ತಾ ಇರ್ತಿದ್ವಿ. ಅದು ಏನ್ ಕೆಲಸ ಮಾಡಕ್ಕೆ ಮುಂದುವರಿಯಕ್ ಆಯ್ತಿರ್ಲಿಲ್ಲ, ಒಂಥರ ಮಂಕ್ ಆಗ್ಬಿಡೋದು, ಈ ತರ ಎಲ್ಲ ಆಗೋದು ಪ್ರಾಬ್ಲಮ್ಸ್. ಓಕೆ ಅಮ್ಮ, ಇವಾಗ 20 ದಿವಸದಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ನಿಮಗೆ ಸೊಲ್ಯೂಷನ್ ಸಿಕ್ಕಿದೆ? 80% ಆಗಿದೆ. 80% ನಿಮಗೆ ರಿಸಲ್ಟ್ ಸಿಕ್ಕಿದೆ. ಓಕೆ, ಇವಾಗ ಇದಕ್ಕೆ ನೀವೆಲ್ಲ ಎಷ್ಟು ಮಾತ್ರೆ ತಗೊಂತಾ ಇದ್ರ? ಮಾತ್ರೆ ಏನಿಲ್ಲ ಮೇಡಮ್, ಮಾತ್ರೆನೂ ತಗೊಂತಿರ್ಲಿಲ್ಲ. ಆದ್ರೆ ಇದೆಲ್ಲ ನೀವು ಸಮಸ್ಯೆನ ನೀವು ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ? 10 ವರ್ಷದಿಂದ. ಹೋದ್ರೆ ಕೊಡೋರು ಮಾತ್ರೆನ ಒಂದ್ 5-10 ತಗೊಂತಿದ್ವಿ ಮಾತ್ರೆ, ಅದು ಕಮ್ಮಿನೂ ಆಗ್ತಿರ್ಲಿಲ್ಲ ಮೇಡಮ್. 1 ವಾರ ತಗೊಂಡ ತಕ್ಷಣ ಮತ್ತೆ ಅದೇ ತರ ಆಗೋದು. ಇಲ್ಲಿ ಬಂದಾಗಿಂದ ಮಾತ್ರ ಯಾವ್ದು ಮಾತ್ರೆನೂ ಇಲ್ಲ, ಏನಿಲ್ಲ, ಕ್ಲಿಯರ್ ಆಗಿ ಚೆನ್ನಾಗಿದೆ. 80% ನಿಮಗೆ 20 ಡೇಸ್ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಮಾಡಕ್ಕೂ ಆಯ್ತಿರ್ಲಿಲ್ಲ, ಸುಮ್ನೆ ಮಲ್ಕೋಬೇಕು ಅನ್ಸೋದು, ಮಂಕಾಗಿ ಒಂಥರ ಮಾತ್ರೆ ನುಂಗಿದ ತಕ್ಷಣ. ಇದಾದ್ರೆ ಇನ್ನು ಖುಷಿಯಿಂದ ಏನಾರ ಕೆಲಸ ಮಾಡ್ಬೇಕನ್ನೋದು. ಓಕೆ, ಇವಾಗ ತುಂಬಾ ಜನ ಎನರ್ಜಿ ಬಂದಂಗ ಆಯ್ತು ಮೇಡಮ್. ಎನರ್ಜಿ ಬಂದಂಗಾಯ್ತು. ತುಂಬಾ ಜನ ಬಂದ್ಬಿಟ್ಟಿದ್ರ ನಿಮ್ಮ ಒಂದು ಸಮಸ್ಯೆ ತರನೇ ತುಂಬಾ ಜನ ಸಫರ್ ಪಡ್ತಾ ಇರ್ತಾರಲ್ವಾ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇಲ್ಲ ಮೇಡಮ್, ಇದು ನಮಗೆ ಸಿಕ್ಕಿರೋದು ದೇವ್ರ ತರ ಸಿಕ್ಕಿರೋದು. ಇದು ತಗೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಮೇಡಮ್. ಸುಮ್ಮನೆ ಆಸ್ಪತ್ರೆಗೆ ವೇಸ್ಟ್ ಮಾಡೋ ಬದಲ ಇದಕ್ಕೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನು ಲಾಸ್ ಇಲ್ಲ ಮೇಡಮ್, ಲೈಫ್ ಲಾಂಗ್ ಇರುತ್ತಲ್ಲ ಮೇಡಮ್. ತುಂಬಾ ಜನ ಇದು ಕರೆಂಟಿನ್ ಥೆರಪಿ, ಬ್ಲಡ್ ಹೀರ್ಕೊಂಡ್ಬಿಡುತ್ತೆ, ಮೂಳೆ ಪುಡಿ ಆಗ್ಬಿಡುತ್ತೆ, ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲ ಮೇಡಮ್, ಅವೆಲ್ಲ ಸುಳ್ಳು. ಇದು ನಾವು ತಗೊಂಡಿದ್ದೀವಲ್ಲ, ನಮಗೆ ಅನುಭವ ಆಗಿದೆ, ಇದು ಕರೆಕ್ಟ್, ಇದು ಚೆನ್ನಾಗಿದೆ ಮೇಡಮ್, ತಗೋಬೇಕು. ಚೆನ್ನಾಗಿದೆ. ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಸಫರ್ ಆಗ್ತಾರೆ ಮೇಡಮ್. ಸಫರ್ ಪಡೋರು ರೆಗ್ಯುಲರ್ ಬರ್ಬೇಕು, ಡೈಲಿ ಬಂದ್ರೆ ಪರವಾಗಿಲ್ಲ. ಸೊ ಲಾಸ್ಟಿಗೆ ಅಪ್ಪ ಅಮ್ಮಂಗೆ ಆರೋಗ್ಯದಲ್ಲಿ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇದು ಸಿಕ್ಕಿರೋದೇ ನಮ್ ಪುಣ್ಯ, ನಮ್ ತಂದೆ ತಾಯಿ ಕಡೆಯಿಂದ, ದೇವ್ರ ಕಡೆಯಿಂದ ಸಿಕ್ಕಿರೋದು ಪುಣ್ಯ. ಸೆರೆಕೆರೆ ಬಂದಿದ್ದಕ್ಕೆ ನಮ್ಗೆ ಒಳ್ಳೆ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.